ಐಪಿಎಸ್ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಐಪಿಎಸ್ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಗರಂ ಆಗಿದ್ದು, ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಮು ದಳ್ಳೂರಿ ಹೆಸರಲ್ಲಿ ಬೇಳೆ ಬೇಯಿಸಿಕೊಳ್ತಿರೋರ ಮೇಲೆ ಎಷ್ಟು ಕೇಸ್ ಜಡ್ದಿದ್ದೀರಿ? ಕಲ್ಲು ತೂರಾಟ, ಲಾಠಿ ಚಾರ್ಜ್, ಹಲ್ಲೆ, ಕೊಲೆ ನಡೆಸಿದವರಲ್ಲಿ ಎಷ್ಟು ಜನರನ್ನ ಬಂಧಿಸಿದ್ದೀರಿ? ಕರಾವಳಿಯಲ್ಲಿ ನಡೆದ ಗಲಭೆಯಲ್ಲಿ ರಾಜಕೀಯ ಮುಖಂಡರ ಕೈವಾಡ ಎಷ್ಟಿದೆ? ಬೆಂಗಳೂರಿನ ಆಫೀಸರ್ಸ್ ಪರವಾಗಿಲ್ಲ, ನಿಮ್ಗೆಲ್ಲ ಹೋಲ್ಸ್ಕೊಂಡ್ರೆ ಏನಾದ್ರೂ ಆಯ್ತು ಅಂದ್ರೆ ಕೂಡಲೇ ಸ್ಪಾಟ್ ಹೋಗ್ತಾರೆ. ಆದ್ರೆ ಎಸ್ಪಿಗಳು ಸ್ಪಾಟ್ಗೆ ಹೋಗ್ಬೇಕು ಅಂದ್ರೆ 5 ಹೆಣ ಬೀಳ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಾಂದ್ರೆ ಆಫೀಸಲ್ಲೇ ಕೂತು ಕಾಲ ಕಳಿತೀರಾ? ವಾರಕ್ಕೆ ಎಷ್ಟು ದಿನ ರೌಂಡ್ಸ್ ಮಾಡ್ತಿದ್ದೀರಿ ಹೇಳಿ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಗಲಭೆ ಬಗ್ಗೆ ವರದಿ ಮಾಡ್ತಿರುವಂತಹ ಮಾಧ್ಯಮಗಳಿಗೆ ಸೂಚನೆ ನೀಡಿದ್ದೀರಾ ಅನ್ನುವಂತಹ ಕುರಿತಾಗೂ ಕೂಡ ಅವರು ಪ್ರಶ್ನಿಸಿದ್ದಾರೆ. ನಿಮ್ಮ ಬೇಕಾಬಿಟ್ಟಿ ಕೆಲಸವನ್ನ ಇನ್ನು ಮುಂದೆ ಸಹಿಸಲು ಸಾಧ್ಯವೇ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಯಾರಯ್ಯ ಇದು ಕೋಮು ಗಲಭೆಗೆ ಸ್ಕೆಚ್ ಹಾಕ್ತವರು ಅಂತ ಪ್ರಶ್ನಿಸಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಕಾನೂನು ಪಾಠವನ್ನ ಮಾಡಿದ್ದಾರೆ. ಕೋಮು ದಳ್ಳೂರಿ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ತಿರೋರ ಮೇಲೆ ಎಷ್ಟು ಕೇಸ್ಗಳನ್ನ ಹಾಕಿದ್ದೀರಿ ಹೇಳಿ ನೋಡೋಣ, ಲೆಕ್ಕ ಕೊಡಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹಾಕಿದ್ದು. ಕಲ್ಲು ತೂರಾಟ, ಲಾಠಿ ಚಾರ್ಜ್, ಹಲ್ಲೆ, ಕೊಲೆ ನಡೆಸಿದವರಲ್ಲಿ ಎಷ್ಟು ಮಂದಿಯನ್ನ ಇಲ್ಲಿಯವರೆಗೂ ಬಂಧನಕ್ಕೆ ಒಳಪಡಿಸಿದ್ದೀರಿ? ಅದರ ರಿಪೋರ್ಟ್ ಕೊಡಿ ಅಂತ ಚಾರ್ಜ್ ಮಾಡಿದ್ದಾರೆ. ಜೊತೆಗೆ ಕರಾವಳಿಯಲ್ಲಿ ನಡೆದಂತಹ ಗಲಭೆಯಲ್ಲಿ ರಾಜಕೀಯ ಮುಖಂಡರ ಕೈವಾಡ ಎಷ್ಟಿದೆ? ಅದರಲ್ಲಿ ಯಾರೇ ಆಗಿರಲಿ ಅವರ ಮೇಲೆ ಏನ್ ಆಕ್ಷನ್ ತೆಗೆದುಕೊಂಡಿದ್ದೀರಿ ಅನ್ನುವಂತಹ ಕುರಿತಾಗಿ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಇವರಿಗೆಲ್ಲ ಹೋಲಿಸ್ಕೊಂಡ್ರೆ ಬೆಂಗಳೂರಿನ ಆಫೀಸರ್ಸ್ ಕಡೆ ಎಷ್ಟೋ ಪರವಾಗಿಲ್ಲ, ಹೇಳಿದ ಕೂಡಲೇ ಸ್ಪಾಟ್ಗೆ ಹೋಗ್ತಾರೆ. ಎಸ್ಪಿಗಳು ಸ್ಪಾಟ್ಗೆ ಹೋಗಿ ಏನಾಗಿದೆ ಅಂತ ಚೆಕ್ ಮಾಡಲಿಕ್ಕೆ 5 ಹೆಣಗಳು ಬೀಳ್ಬೇಕಾ ಸ್ವಾಮಿ ಅನ್ನುವಂತಹ ಪ್ರಶ್ನೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ, ಕಾನೂನು ಪಾಠವನ್ನ ಮಾಡ್ತಾ ಕೆಂಡಾಮಂಡಲರಾಗಿದ್ದಾರೆ. ಇಲ್ಲಾಂದ್ರೆ ಆಫೀಸ್ನಲ್ಲೇ ಕೂತು ಎಲ್ಲವನ್ನು ಕೇಳ್ಕೊಂತೀರಾ? ಅಷ್ಟೇನಾ ನಿಮ್ ಕೆಲಸ? ವಾರಕ್ಕೆ ಎಷ್ಟು ದಿನ ರೌಂಡ್ಸ್ ಹೊಡಿತೀರಿ ಹೇಳಿ ನೋಡೋಣ ಅಂತ ಕೂಡ ಸವಾಲು ಹಾಕಿದ್ದು. ಗಲಭೆ ಬಗ್ಗೆ ವರದಿ ಮಾಡ್ತಿರುವಂತಹ ಮಾಧ್ಯಮಗಳಿಗೆ ಇದರ ಬಗ್ಗೆ ಸೂಚನೆ ಕೊಟ್ಟಿದ್ದೀರಾ ಅಂತ ಕೂಡ ಅವರು ಕೇಳಿದ್ದಾರೆ. ನಿಮ್ಮ ಬೇಕಾಬಿಟ್ಟಿ ಕೆಲಸವನ್ನ ಇನ್ನು ಮುಂದೆ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ, ಕಣ್ಮುಚ್ಚಿ ಕೂರ್ತೀವಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಕೂಡ ಹೇಳಿದ್ದಾರೆ.